ಮುರಳೀಧರ್ ಅವರು ಕವಿ ಸರ್ವಜ್ಞ ಕನ್ನಡ ಅಭಿವೃದ್ಧಿ ಸಮಿತಿಯ ದಶಮಾನೋತ್ಸವದ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಮ್ಮೊಂದಿಗೆ ಹಂಚ್ಕೊತಾರೆ. ಸರ್ವಜ್ಞ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಕ್ಷೇತ್ರದ ಹೆಸರು ಸರ್ವಜ್ಞ ಕ್ಷೇತ್ರ ಅಂತ ಇಲ್ಲ. ನಮ್ಮ ಪುಣ್ಯ ನಮ್ಮ ಕ್ಷೇತ್ರದಲ್ಲಿದೆ, ಅದು ಸರ್ವಜ್ಞ ಕ್ಷೇತ್ರದಲ್ಲಿ. ಈ ಒಂದು ಸರ್ವಜ್ಞ ಮೂರ್ತಿಗಳ ಒಂದು ಕವಿ ಸರ್ವಜ್ಞ ಮೂರ್ತಿಗಳ ಒಂದು ಅಭಿವೃದ್ಧಿ ಪ್ರಾಧಿಕಾರ 10 ವರ್ಷಗಳಿಂದ ಸತತವಾಗಿ ಈ ಭಾಗದಲ್ಲಿ ಸರ್ವಜ್ಞ ಮೂರ್ತಿಗಳ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಈ ಬಾರಿ 10ನೇ ವರ್ಷದ್ದು ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಕಮ್ಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ನಾನು ಭಾಳ ಅವ್ರಿಗೆ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದಿಸ್ತೇನೆ. ಎಲ್ಲ 9 ವರ್ಷಗಳು ಕೂಡ ಅವರು ಈ ಒಂದು ಕಾರ್ಯಕ್ರಮ ಮಾಡಿದಾಗ ಕನ್ನಡ ಪರ ಹೋರಾಟ ಮಾಡಿರೋರು, ಕನ್ನಡ ಸಾಹಿತಿಗಳಿಗೆ, ಕಲಾವಿದರಿಗೆ ಸನ್ಮಾನಗಳು ಮಾಡಿದ್ದಾರೆ, ಜೊತೆಗೆ ನನಗೂ ಮಾಡಿದ್ದಾರೆ. ಇವತ್ತು ಕ್ರೀಡಾಪಟುಗಳಿಗೆ, ವೈದ್ಯಕೀಯ ರಾಜಕೀಯ ವ್ಯಕ್ತಿಗಳಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಬಾರಿ ಒಂದು ಸನ್ಮಾನ ಕಾರ್ಯಕ್ರಮನ ಮಾಡ್ಕೊಂಡಿದ್ದಾರೆ. ಕಾರ್ಯಕ್ರಮ ಭಾಳ ಯಶಸ್ವಿಯಾಗಬೇಕು. ಅವ್ರಿಗೆ ನಾವು ಯಾವತ್ತೂ ಬೆಂಬಲವಾಗಿ ಸರ್ವಜ್ಞ ಯಾರಂತ ತೋರಿಸ್ಕೊಟ್ಟಿರ್ತಕ್ಕಂಥ ಸಂಘಟನೆ ಅದು. ಈ ಭಾಗದಲ್ಲಿ ಹಳಬರಿಗೆಲ್ಲ ಗೊತ್ತು, ಹೊಸಬರಿಗೆ ಸರ್ವಜ್ಞ ಮೂರ್ತಿಗಳು ಯಾರಂತ ಗೊತ್ತಿಲ್ಲ. ಅದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಈ ಕವಿ ಸರ್ವಜ್ಞ ಮೂರ್ತಿಗಳ ಒಂದು ಅಭಿವೃದ್ಧಿ ಸಮಿತಿಯವರು ಭಾಳ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಒಂದು ರಥೋತ್ಸವ ಮಾಡಿದ್ದಾರೆ ಕಮ್ಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ, ಬಾನ್ಸವಾಡಿ ಮುಖ್ಯ ರಸ್ತೆಯಲ್ಲಿ. ಅವರು ಇವತ್ತು ಕನ್ನಡ ಜಾತ್ರೆ ಮತ್ತು ಶನಿವಾರ ಸಂತೆ ಅಂತ ಒಂದು ಒಳ್ಳೆಯ ಒಂದು ಟೈಟಲ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನನ್ನ ಪರವಾಗಿ ಭಾಳ ವರ್ಷಗಳಿಂದ ಈ ಭಾಗದಲ್ಲಿ ಕನ್ನಡಕ್ಕೋಸ್ಕರ ದುಡಿದಿದ್ದಕ್ಕಂಥವ್ರು ನಾವೆಲ್ಲ, ಅವರು ನಮ್ಮ ಜೊತೆಲಿ ದುಡಿತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ, ಸಹಕಾರ ನಿಮ್ಮ ಜೊತೆಲಿ ಇರ್ತದೆ.